ಸಿಂಕಿಗೆ ವೇಸ್ಟ್ ವಾಟರ್ ಪೈಪ್ನ ಬಿಡೋದು ಇದೊಂದು ಮೆಥಡು. ಇದು ಈ ಪೈಪ್ ಯಾಕೆ ಅಂತ ಕೊಟ್ಟಿರೋದಂದರೆ ಇಲ್ಲಿ ಅಡಿಲಿ ಟ್ರ್ಯಾಪ್ ಹಾಕ್ಬಿಟ್ಟು ಸ್ವಲ್ಪ ಹೆಚ್ಚು ಮೇಲಿಂದ ಜಾಸ್ತಿ ನೀರು ಬಂತಂದರೆ ಇಲ್ಲೇ ಉಕ್ಕು ಹರಿಯುತ್ತದೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಈ ಥರ ಲೆಂತ್ ಮಾಡಿಬಿಟ್ಟು ಕೊಡ್ತೀವಿ. ಸ್ಮೆಲ್ ಬರೋದು ಅಂತ ಟ್ರ್ಯಾಪ್ ಹಾಕೋದು ಒಳಗಡೆ. ಈ ಮೆಥಡ್ ಮಾಡಿದ್ರೆ ಈ ಪೈಪ್ ಎಕ್ಸ್ಟ್ರಾ ಪೈಪ್ ಲೆಂತ್ ಮಾಡಿರೋದು ಅದಕ್ಕೆ ಉಕ್ಕೋದು ಬೇಡ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಎಂಡ್ ಕ್ಯಾಪ್ ಹೋಲ್ ಮಾಡಿಬಿಟ್ಟು ಈ ಥರ ಹಾಕಿರೋದು. ಇದು ಒಂದು ಆಪ್ಷನ್ ನಿಮಗೆ ಕೆಲಸ ಮಾಡೋರಿಗೆ. ನೋಡಿ ಈ ಥರ ಮಾಡ್ಕೊಂಡ್ರೆ ಆಯಿತು. ಇನ್ನೊಂದು ಅದೇ ರೀತಿ ತೋರಿಸ್ತೀನಿ ಬೇರೆ. ಇದೊಂದು ಆಪ್ಷನ್. ಇದು ಅಷ್ಟೇ. ಇದು ಪಕ್ಕದಲ್ಲೇ ನಮಗೆ ಬಾತ್ರೂಮ್ ಸಿಕ್ಕಿದೆ. ಬಾತ್ರೂಮ್ ಟ್ರ್ಯಾಪ್ ಕನೆಕ್ಟ್ ಮಾಡ್ಕೊಂಡಿದ್ವಿ. ಆ ಟ್ರ್ಯಾಪ್ ಇರೋದ್ರಿಂದ ಇಲ್ಲಿ ಸ್ಮೆಲ್ ಬರೋಲ್ಲ. ನೋಡಿ ಇದೊಂದು ಮೆಥಡು. ಥರ ಹಾಕ್ಕೊಂಡ್ರೆ ಇಷ್ಟ ಕಾಣುತ್ತೆ. ಆ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ವಿ. ನೋಡಿ ಅಲ್ಲಿ ಬಿಟ್ಟು ನೋಡಿ ಈ ಟ್ರ್ಯಾಪಿಗೆ ಬರುತ್ತೆ. ಈ ಟ್ರ್ಯಾಪಿಂದ ಸೀದಾ ಇಡೋರಿ. ಈ ಟ್ರ್ಯಾಪ್ ಹಾಕಿರೋದ್ರಿಂದ ನಮಗೆ ಸ್ಮೆಲ್ ಬರಲ್ಲ. ನೋಡಿ ತುಂಬ ದಪ್ಪ ಕಸ ಇಲ್ಲದ್ರೆ ಇಲ್ಲೇ ತಕ್ಕೊಬಿಡ್ಬೋದು. ನೋಡಿ ಈ ಥರ ಕಡೆ ಬಂದಿರುತ್ತೆ. ಕಾಣಿಸಿದೆ ಅನ್ಕೊಳ್ತೀನಿ. ನೋಡಿ ಈ ಥರ ಬರ್ತದೆ. ಇದು ಆಲ್ರೆಡಿ ಇಲ್ಲಿಂದ ಎಲ್ಲ ಲಾಂಗ್ ಬೆಂಡ್ ಹಾಕಿರ್ತೀವಿ ಒಳಗಡೆ ಅಂತ. ಸ್ಪ್ರಿಂಗ್ ಹಾಕಿದ್ರೆ ಇಲ್ಲಿಂದ ಆ ಸಿಂಕ್ವರೆಗೂ ಹೋಗ್ಬಿಡುತ್ತೆ. ಏನು ಕಟ್ಬಿಟ್ಟಿದ್ರು ಸ್ಪ್ರಿಂಗ್ ಹಾಕೋ ಮೆಥಡಲ್ಲೇ ಮಾಡಿರೋದು. ಇದು ಎಲ್ಬೋ ಎಲ್ಲ ಯೂಸೇ ಮಾಡಲ್ಲ ನಾವು. ಆದಷ್ಟು ಲಾಂಗ್ ಬೆಂಡ್ ಯೂಸ್ ಮಾಡೋದು. ಈ ವಿಡಿಯೋನ ಇಲ್ಲ ನಿಲ್ಲಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ನೋಡಿ ಲಾಂಗ್ ಬೆಂಡು, ಇದು ಲಾಂಗ್ ಬೆಂಡು, ಇದು ಲಾಂಗ್ ಬೆಂಡು. ಅಲ್ಲಿಗೆ ಹೋಗಿ ಡ್ರಾಪ್ ಆಗೋ ತನಕ ಲಾಂಗ್ ಬೆಂಡ್ ಇರ್ತದೆ. ನೀವು ಇಲ್ಲಿಂದ ಸ್ಪ್ರಿಂಗ್ ಹಾಕಿದ್ರೆ ಸೀದಾ ಅಲ್ಲಿಗೆ ಹೋಗುತ್ತೆ. ಇಲ್ಲ ಆ ಕಡೆಯಿಂದ ಹಾಕಿದ್ರೆ ಈ ಕಡೆಗೆ ಬರುತ್ತೆ. ಈ ಥರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲಂಬಿಂಗ್ ಟೆಕ್ ಕನ್ನಡ. ಇಲ್ಲಿಗೆ ವಿಡಿಯೋ. ಥ್ಯಾಂಕ್ ಯು.